कपिकटकधुरीणः कार्मुकन्यस्तबाणः क्षपितदिति जसैन्यः क्षत्रियेष्वग्रगण्यः जलधिरचितसेतुः जानकीतोषहेतुः पथि पथि गुणसान्द्रः पातु मां रामचन्द्रः वेदाभिमानिनीं मारजननीं भववैरिणीं व्याधिप्रशमनीं कृष्णरमणीं नौमि रुक्मिणीं नमो हनुमते रामधीमते जितकामते ममेष्टं दधते सीताकृते शत्रुजिते सते अभीताय विनीताय हिताय स्मरतां सतां स्तुतायास्तु नमः कुन्ती सुतायान्याजितायते विद्वदाद्य समद्धोद्य प्रोद्यत्प्रद्योतनद्युतिः हृद्यो नवद्यो बुद्धिं मे दद्या शुद्धः प्रसिद्धिमान् मायी भवैरिणे माध्वराद्धान्तवनचारिणे वचो नखरिणे वादिराजकेसरिणे नमः श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ धरणीमण्डले ख्यातं धैर्यादिगुणबृंहितं धिकृताशेषवादीभं धीरसिंहगुरुं भजे नैवेद्यगविषं रामे वीक्ष तद्भुक्तिभाग्गुरुः यो दर्शयद्रविं रात्रौ सत्यबोधोऽस्तु मे मुदे अनवद्यात्मचारित्रं वादिखद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं कोलव्यासहयग्रीव पदकञ्जमधुव्रतं श्रीविश्वोत्तमयोगीन्द्रं वन्देऽहं वादिराट्प्रियं श्रीगुरुभ्यो नमः हरिः ओम्। ಎಲ್ಲರೂ ಕೂಡ ಪ್ರಾರಂಭದಲ್ಲಿ ಗುರುಗಳ ಸ್ಮರಣೆಯನ್ನು ಮಾಡುವಂಥದ್ದು. ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಗುರುಗಳನ್ನು ಮನಸ ನಮಸ್ಕರಿಸಿ, ನಮ್ಮ ಪ್ರತಿಯೊಬ್ಬರದೂ ಕೂಡ ಯಾವುದೇ ಒಂದು ವಿಷಯವು ಪ್ರಾರಂಭ ಆಗಬೇಕಾದ್ರೆ ಈ ಎರಡು ಮಾತುಗಳನ್ನು, ಈ ಎರಡು ವಾಕ್ಯಗಳನ್ನು ಹೇಳ್ತಾನೆ ಇರ್ತಾರೆ. ಯಾವುದು ಅಂದರೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತ. ಯಾಕೆ ಇದನ್ನು ಹೇಳ್ತಾರೆ ಅಂತಂದರೆ, ನಾವು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಗುರುಗಳನ್ನು ಮತ್ತು ದೇವರನ್ನು ಮರಿಬಾರದು ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೋಸ್ಕರವಾಗಿ ಈ ಮಾತುಗಳನ್ನು ತಿಳಿಸ್ತಾ ಇರ್ತಾರೆ. ಹಾಗೆ ಮಹಾಭಾರತದಲ್ಲಿ ಒಂದು ಉಪಾಖ್ಯಾನವನ್ನು ಹೇಳಿಕೊಡ್ತಾರೆ ವೇದವ್ಯಾಸರು ನಮಗೆ. ಮಹಾಭಾರತದ ಮುಖಾಂತರವಾಗಿ ನಮ್ಮನ್ನೆಲ್ಲರನ್ನೂ ಕೂಡ ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಗುರುಗಳನ್ನು ಬಿಟ್ಟು ನಾವೇನಾದರೂ ಕೂಡ ಮಾಡ್ತೀವಿ ಅಂತ ಆದರೆ ಅದಕ್ಕೆ ಏನಾಗ್ತದೆ ಪರಿಸ್ಥಿತಿ ನಮ್ಮದು ಅನ್ನೋದನ್ನು ಒಂದು ಉಪಾಖ್ಯಾನದ ಮುಖಾಂತರವಾಗಿ ವೇದವ್ಯಾಸರು ನಮಗೆ ಎಚ್ಚರಿಸ್ತಾ ಇದ್ದಾರೆ. ಮಹಾಭಾರತದಲ್ಲಿ ಬರುವ ಒಂದು ಉಪಾಖ್ಯಾನ, ಭರದ್ವಾಜ ಮಹರ್ಷಿಗಳ ಮಗ ಯವಕ್ರೀದ ಅಂತ. ಅವನದ್ದೇನು ಸಂಕಲ್ಪ ಅಂತಂದ್ರೆ, ಶಾಸ್ತ್ರ ಹೇಳುವಂತಹ ಮಾತೇನಂತಂದ್ರೆ, ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ ತಮ್ ಅಧ್ಯಾಪಯೀತ ಅಂತ ವೇದಮಂತ್ರ ಹೇಳ್ತದೆ. ಅಂದ್ರೆ ಬ್ರಾಹ್ಮಣನಾದವನ ಕರ್ತವ್ಯ ಏನು ಅಂತಂದ್ರೆ, ತನ್ನ ಮಕ್ಕಳನ್ನ 8 ವರ್ಷಕ್ಕೆ ಉಪನಯನವನ್ನ ಮಾಡಬೇಕು, ಅವನಿಗೆ ವೇದಾಧ್ಯಯನವನ್ನು ಮಾಡಿಸ್ಬೇಕು ಅಂತ. ಭರದ್ವಾಜ ಮಹರ್ಷಿಗಳ ಮಗ ಯವಕ್ರೀತ, ಅವನದ್ದೊಂದು ಹುಚ್ಚು ಸಾಹಸ ಏನಂತಂದ್ರೆ, ಯಾರ ಹತ್ರವೂ ಕೂಡ ಅಧ್ಯಯನವನ್ನು ಮಾಡಬಾರದು, ಒಟ್ಟು ಗುರುಗಳನ್ನು ಆಶ್ರಯಿಸಿ ನಾನು ವೇದಾಧ್ಯಯನವನ್ನು ಮಾಡಬಾರದು ಅಂತ ಅವನ ಆಲೋಚನೆಯನ್ನು ಮಾಡಿರ್ತಾನೆ. ಏನಾಗ್ತದೆ ಅಂತಂದ್ರೆ, ಅಧ್ಯಯನವನ್ನು ಮಾಡದೆ ಹೋದ್ರೆ ನಮ್ಮ ಪರಿಸ್ಥಿತಿಗಳೇನಾಗ್ತಾ ಹೋಗುತ್ತೆ ಅಂತಂದ್ರೆ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಅಂತ ಹೇಳ್ತಾರೆ. ಅಧ್ಯಯನವೇ ಬೇಕಾಗಿಲ್ಲ ನಮಗೆ ಅಂತಂದ್ರೆ ಅದು ವಿದ್ಯೆ ಬರುವುದಿಲ್ಲ ಅಂತ ಆಯ್ತು. ಯಾವಾಗ ವಿದ್ಯೆ ಬರಲಿಲ್ವೋ ಆವಾಗ ವಿನಯವೇ ಕೈ ಕೊಟ್ಟು ಹೋಯಿತು. ಅದೇ ಭರದ್ವಾಜರ ಸ್ನೇಹಿತರು ರೈಭ್ಯ ಅನ್ನುವ ಮಹರ್ಷಿಗಳು, ಅವರ ಮಕ್ಕಳು ಅಧ್ಯಯನವನ್ನು ಮಾಡಿಕೊಂಡು ಬಂದರು. ಲೋಕದಲ್ಲೆಲ್ಲ ಪ್ರಸಿದ್ಧಿ ಆಯಿತು. ರೈಭ್ಯರ ಮಕ್ಕಳು ಇವರು, ರೈಭ್ಯರ ಮಕ್ಕಳು ಇವರು ಅಂತ.
ಪುತ್ರಾಜಿತ್ಯೇತ್ ಪರಾಜಯಂ ಅಂತ ಹೇಳಿ ರೈಬ್ಯರಿಗೂ ಕೀರ್ತಿ ಬಂತು, ಅವರ ಮಕ್ಕಳಿಗೂ ಕೀರ್ತಿ ಬಂತು. ಯಾವಾಗ ವಿನಯ ಇರಲಿಲ್ವೋ ಈ ಯವಕ್ರೀದನಿಗೆ, ಅವರ ಮೇಲೆ ಅಸೂಯೆ ಬರ್ಲಿಕ್ಕೆ ಶುರು ಆಯಿತು. ಯಾರ ಮೇಲೆ? ರೈಭ್ಯರ ಮೇಲೆ ಬರ್ಲಿಕ್ಕೆ ಶುರು ಆಯಿತು, ರೈಭ್ಯರ ಮಕ್ಕಳ ಮೇಲೂ ಬರ್ಲಿಕ್ಕೆ ಶುರು ಆಯಿತು. ಏನ್ ಮಾಡ್ಬೇಕು ಕೊನೆಗೆ ಇವಾಗ ಅಂತಂದ್ರೆ, ಅವನ ಆಲೋಚನೆ ಏನು ಮಾಡ್ತಾನೆ, ಇವರೆಲ್ಲರೂ ಕೂಡ ಗುರುಗಳನ್ನ ಆಶ್ರಯಿಸಿಕೊಂಡು 14 ವರ್ಷ ವೇದಾಧ್ಯಯನವನ್ನು ಮಾಡಿಕೊಂಡು ಒದ್ದಾಡಿಕೊಂಡಿದ್ದಾರೆ. ಇದು ಯಾವುದೂ ಕೂಡ ನಾನು ಮಾಡೋದಿಲ್ಲ, ನಾನು ಕೇವಲ ತಪಸ್ಸನ್ನು ಮಾಡ್ತೇನೆ. ತಪಸ್ಸನ್ನು ಮಾಡಿ ಅವ್ರು ಏನು ಗಳಿಸಿದ್ರೋ ವಿದ್ಯೆಯನ್ನ, ಆ ವಿದ್ಯೆಯನ್ನು ಕಲ್ತ್ಕೊಂಡು ಬರ್ತೇನೆ ಅಂತ ಹೋಗ್ತಾರಂತೆ. ಎಲ್ಲಿಗೆ ಹೋಗ್ಬೇಕು? ಗಂಗಾ ನದಿಗೆ ಹೋಗ್ತಾರೆ. ಗಂಗಾ ನದಿಗೆ ಹೋದರೆ ಪ್ರತಿನಿತ್ಯ ತಪಸ್ಸನ್ನು ಮಾಡೋದು. ಹೀಗೆ 1000 ವರ್ಷಗಳ ಕಾಲ ಯವಕ್ರೀದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ತಪಸ್ಸು ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ, ಯಾವ ದೇವತೆಗಳು ಕೂಡ ಒಲಿಯುವುದಿಲ್ಲ. ಇಂದ್ರದೇವರು ಬಂದು ಅನುಗ್ರಹವನ್ನು ಮಾಡ್ತಾರಂತೆ. ಏನಂದ್ರೆ, ನೀನ್ ಮಾಡೋದು ಸರಿಯಲ್ಲ, ಗುರುಗಳನ್ನ ಆಶ್ರಯಿಸಬೇಕು. ಎಷ್ಟು ಸತಿ ಹೇಳ್ತಾರೆ, ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಅಂದ್ರೆ ಇಂದ್ರಾದಿ ದೇವತೆಗಳ ಉಪದೇಶವನ್ನು ಕೂಡ ಕೇಳಲಿಕ್ಕೆ ತಯಾರಿಲ್ಲ ಅವನು. ಯಾಕಂದ್ರೆ ಅವರು ಒಬ್ರು ಗುರುಗಳಲ್ವಾ, ಗುರುಗಳ ಮಾತನ್ನು ಕೇಳಬಾರದು ಅನ್ನೋ ಕ್ರಮ ಬಿಟ್ಟುಬಿಟ್ರು. ಏನು ಮಾಡ್ತಾರೆ ಅಂತಂದ್ರೆ, ಒಬ್ಬ ವೃದ್ಧ ಬ್ರಾಹ್ಮಣನ ರೂಪವನ್ನು ತಗೊಳ್ತಾರಂತೆ. ಪ್ರತಿನಿತ್ಯ ಆಶ್ರಮದಿಂದ ಹೊರಡಬೇಕು ಯವಕ್ರೀದ ಇದಕ್ಕೆ ಜಪ ಮಾಡ್ಲಿಕ್ಕೆ, ತಪಸ್ಸು ಮಾಡಬೇಕು ಅಂತ ಗಂಗಾ ನದಿಗೆ ಹೋಗ್ಬೇಕು. ಅವನೊಟ್ಟಿಗೆ ಇವರು ಹೋದಂತೆ ವೃದ್ಧ ಬ್ರಾಹ್ಮಣ ರೂಪದಿಂದ. ಏನು ಮಾಡ್ತಾ ಇದ್ರು, ಅವನು ತಪಸ್ಸನ್ನು ಮಾಡೋದು ಸಾಯಂಕಾಲದ ತನಕ. ಇವರು ಅಲ್ಲಿರೋದ ಈ ವೃದ್ಧ ಒಂದಿಷ್ಟು ಮಣ್ಣನ್ನು ಸಂಗ್ರಹ ಮಾಡ್ಕೊಂಡು ಕೂತ್ಕೊಂಡು ಅವನಲ್ಲಿ ಒಂದು ಸತಿ ಮಂತ್ರ ಅಂದ್ರೆ ಇವನು ಒಂದು ಹಿಡಿ ಮಣ್ಣನ್ನು ಗಂಗಾ ನದಿಗೆ ಹಾಕೋದು. ಪ್ರತಿನಿತ್ಯ ಹಿಂಗೆ 1 ವರ್ಷಗಳ ಕಾಲ ನಡೀತಂತೆ. ಆ ಯವಕ್ರೀದ ತಡ್ಕೊಂಡ ಮನಸ್ಸಲ್ಲಿ, ಯಾಕೆ ಈ ಕೆಲಸ ಮಾಡ್ತಾ ಇದ್ದಾನೆ, ಹುಚ್ಚು ಕೆಲಸ, ದಿವಸ ಬರ್ತೇನೆ ನೋಡ್ತೀನಿ, ಒಂದು ಹಿಡಿ ಮಣ್ಣು ತಗೊಳ್ತಾನೆ, ನನ್ನೊಟ್ಟಿಗೆನೆ ಬರ್ತಾನೆ, ಒಂದು ಹಿಡಿ ಮಣ್ಣನ್ನು ಅಲ್ಲಿ ಗಂಗಾ ನದಿಗೆ ಹಾಕ್ತಾನೆ, ಸುಮ್ಮನೆ ವ್ಯರ್ಥವನ್ನು ಮಾಡ್ತಾ ಇದ್ದಾನಲ್ಲ ಸಮಯ ಅಂತ ಕೇಳ್ತಾನೆ. ಅವನು ಕೇಳಬೇಕು ಅಂತ ಅಪೇಕ್ಷೆ, ಯಾಕೇನೋ ಮಾಡ್ಕೊಂಡಿರ್ತಾನೆ, ಮಾಡ್ಕೊಳ್ಳಿ ಬಿಡು ಅಂತ. ಕೊನೆಗೆ ಒಂದು ದಿವಸ ತಡ್ಕೊಳ್ಳಿಕ್ಕಾಗದೆ ಕೇಳ್ತಾನಂತೆ, ಸ್ವಾಮಿ ವಯಸ್ಸಾಗಿದೆ ನಿಮಗೆ, ಏನ್ ಮಾಡ್ತಾ ಇದ್ದೀರಿ ನೀವು, ಏನ್ ಕೆಲಸ ಮಾಡ್ತಾ ಇದ್ದೀರಿ ನೀವು ಅಂತ. ಅವನು ಒಂದೇ ಮಾತು ಹೇಳ್ತಾನೆ, ಇಲ್ಲ ಗಂಗಾ ನದಿಗೆ ಆ ಪ್ರವಾಹ, ನಾನು ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕು, ಹೆಂಗಾದ್ರೂ ಮಾಡಿ ಹೋಗ್ಬೇಕು, ನನಗೆ ಈ ದಡದಲ್ಲಿ ಹೋಗ್ಲಿಕ್ಕಾಗಲ್ಲ, ಈ ಮಣ್ಣನ್ನು ತಗೊಂಡು ಒಂದಿಷ್ಟು ಅಲ್ಲಿ ಪ್ರವಾಹಕ್ಕೆ ಹಾಕ್ತೇನೆ, ಅದು ಕಟ್ಟಲಿಕ್ಕೆ ಆಗ್ತದೆ, ಆಮೇಲೆ ಆರಾಮಾಗಿ ದಾಟ್ಕೊಂಡು ಹೋಗ್ತೇನೆ. ಅವನು ಜೋರು ನಗ್ಲಿಕ್ಕೆ ಶುರು ಮಾಡ್ಬಿಡ್ತಾನೆ. ಏನ್ ಸ್ವಾಮಿ ಇದು, ವೃದ್ಧರು, ನೀವು ಹಾಕಬೇಕಾದ್ರೆ ಅರ್ಧ ಕೆಳಗೆ ಚೆಲ್ಲಿ ಹೋಗಿರ್ತದೆ, ಗಡ ನಡಿಗಿ, ಅದು ಪ್ರವಾಹಕ್ಕೆ ಹೋಗಿ ಅದು ನಿಂತುಕೊಂಡು ಆಗ್ಲಿಕ್ಕೆ ಸಾಧ್ಯವಾಯಿತು ಅಂತ. ಆವಾಗ ಯವಕ್ರೀದನಿಗೆ ಬ್ರಾಹ್ಮಣ ಹೇಳ್ತಾನೆ, ಇಲ್ಲ, ಗುರುಗಳನ್ನ ಆಶ್ರಯಿಸದೇನೆ ಕೇವಲ ಜಪವನ್ನು ಮಾಡಿ ತಪಸ್ಸನ್ನು ಮಾಡಿ ಮೋಕ್ಷಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ ಒಬ್ಬನು, ಅದು ಸಾಧ್ಯ ಆಗೋದಾದ್ರೆ ಇದು ಕೂಡ ಸಾಧ್ಯ ಆಗ್ತದೆ ಅಂತ ಹೇಳ್ತಾನೆ. ಆವಾಗ ಅವನಿಗೆ, ಆ ಯವಕ್ರೀದನಿಗೆ ಅರ್ಥ ಆಯ್ತು, ನಾನು ಇಷ್ಟು ವರ್ಷದಲ್ಲಿ ಮಾಡಿರುವ ತಪಸ್ಸು ಏನಾಯ್ತು ಅಂದ್ರೆ, ಗಂಗಾ ಪ್ರವಾಹದಲ್ಲಿ ಹಿಡಿಮಣ್ಣು ಹಾಕಿ ನಾ ಕಟ್ತೀನಿ ಅಂತಂದ್ರೆ ಎಷ್ಟು ಸಾಹಸವೋ ಅಷ್ಟು ಸಾಹಸದ ಕೆಲಸ ಅಂತ ಹೇಳಿ ಅವನಿಗೆ ಆಮೇಲೆ ತತ್ವಜ್ಞಾನದ ಉದಯ ಆಯಿತು. ಕೊನೆಗೆ ಅಪ್ಪನ ಹತ್ರ ಬಂದು ಕೇಳ್ತಾರಂತೆ, ಅಪ್ಪ ಏನು ಮಾಡ್ಲಿ ಅಂತ, ಹಿಂಗಾಗಿ ಹೋಗಿದೆ, ಇಷ್ಟು ಬರೀ ತಪಸ್ಸನ್ನು ಮಾಡಿ ವ್ಯರ್ಥವನ್ನು ಮಾಡಿದೆ, ತತ್ವಜ್ಞಾನ ಬೇಕು ಅಂತ ಕೇಳಿದಾಗ ಅಪ್ಪ ಹೇಳ್ತಾನೆ, ನೀನು ಯಾರ ಮೇಲೆ ಕೆಂಡ ಕಾರಿದೆಯಲ್ಲ, ಯಾರ ಮೇಲೆ ದ್ವೇಷ ಮಾಡಿದಲ್ಲ, ಅವರ ಹತ್ರನೇ ಹೋಗು ಅಂತ ಹೇಳಿ ರೈಭ್ಯ ಮಹರ್ಷಿಗಳ ಹತ್ರ ಕಳಿಸಿ, ನಂತರದಲ್ಲಿ ವೇದಾಧ್ಯಯನವನ್ನ ಗುರುಮುಖದಿಂದ ಸಚ್ಚಾಸ್ತ್ರಗಳನ್ನೆಲ್ಲವನ್ನೂ ಕೂಡ ಅಧ್ಯಯನವನ್ನು ಮಾಡ್ಕೊಂಡು ಬಂದು ಉತ್ತಮವಾಗಿರ್ತಕ್ಕಂತಹ ಜ್ಞಾನಿಯಾದ ಅನ್ನೋದನ್ನ ಮಹಾಭಾರತ ನಮಗೆ ಉಲ್ಲೇಖವನ್ನು ಮಾಡಿಕೊಡ್ತದೆ. ಇದರಿಂದ ತಿಳಿಸುವುದೇನಂತಂದ್ರೆ, ಗುರುಗಳನ್ನ ಆಶ್ರಯಿಸದೇನೆ ಕೇವಲ ನಾನು ಏನೋ ಸಾಧಿಸಿ ಬಿಡುತ್ತೇನೆ ಅಂತ ಹೊರಟ್ರೆ, ಅದು ಗಂಗಾ ಪ್ರವಾಹದಲ್ಲಿ ಕಟ್ಟಲಿಕ್ಕೆ, ಮಣ್ಣಿನಿಂದ ಕಟ್ಟೋದು ಎಷ್ಟು ಅಸಾಧ್ಯವೋ ಅದು ಅಷ್ಟು ಅಸಾಧ್ಯವಾದದ್ದು ಗುರುಗಳನ್ನು ಆಶ್ರಯಿಸದೆ ಮಾಡತಕ್ಕಂತಹ ಕೆಲಸಗಳು ಅನ್ನೋದನ್ನ ಈ ಮುಖಾಂತರವಾಗಿ ನಮಗೆ ಮಹಾಭಾರತ ಎಚ್ಚರವನ್ನು ಕೊಡ್ತಾ ಇದೆ. ಹಾಗಾಗಿ ಗುರುಗಳು ಅವರು ಕೊಟ್ಟಿರುವ ಉಪದೇಶಗಳು ಅದೆಲ್ಲವೂ ಕೂಡ ನಮಗೆ ತಾರಕವಾಗ್ತದೆ. ಆದಿತ್ಯ ಪುರಾಣದ ವೆಂಕಟೇಶ ಮಹಾತ್ಮೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಗುರುಕ್ತಮರ್ಥಂ ಜಗ್ರಾಹ ಗುರುವಾಕ್ಯೇ ಸದಾರತಃ ಗುರೂಪದೇಶೋ ಬಲವಾನ್ ಗುರೋರಾಜ್ಞಾಂ ನಲಂಘಯೇತ್ ಅಂತ ಒಂದು 4 ನಮಗೆ ಉಪದೇಶಗಳನ್ನು ಕೊಡ್ತಾರೆ ಗುರುಗಳ ಬಗ್ಗೆ.
ಗುರುಕ್ತಮರ್ಥಂ ಜಗ್ರಾಹ, ಏನು ಗುರುಗಳು ಹೇಳಿದ್ದಾರೋ ಆ ವಿಷಯವನ್ನ ಸರಿಯಾಗಿ ಅರ್ಥವನ್ನು ಮಾಡ್ಕೊಳ್ಬೇಕು. ಕೊನೆಗೆ ಹೇಳುವಂಥದ್ದು ಗುರೋರಾಜ್ಞಾಂ ನಲಂಘಯೇ, ಗುರುವಾಕ್ಯೇ ಸದಾರತಃ, ಗುರುಗಳು ಹೇಳಿದ್ರಲ್ಲಿ ಅವರು ಕೊಟ್ಟ ಉಪದೇಶದಲ್ಲಿ ಬರೀ ಕೇಳಿ ಬಿಡೋದಲ್ಲ, ಅದನ್ನ ಮನವನ್ನು ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಮಾತನ್ನು ತಿಳಿಸ್ತಾರೆ. ಗುರೋರಾಜ್ಞಾಂ ನಲಂಘಯೇತು, ಗುರುಗಳು ಆದೇಶವನ್ನು ಮಾಡಿದರೆ ಅದು ಯಾವತ್ತಿಗೂ ಕೂಡ ನಮಗದು ತಾರಕವೇ ಆಗತ್ತೆ. ಅದು ಎಂಥದ್ದೇ ಆಗಿರಲಿ ಅದು ನಮಗೆ ತಾರಕವೇ ಆಗತ್ತೆ ಅನ್ನುವ ಅನುಸಂಧಾನವನ್ನ ಮನಸ್ಥಿತಿಯನ್ನು ನಾವು ಪಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹಾಗಾಗಿ ವಾದಿರಾಜ ಗುರು ಸಾರ್ವಭೌಮರು ಅನೇಕ ಗ್ರಂಥಗಳ ಮುಖಾಂತರವಾಗಿ ನಮಗೆ ಒಳ್ಳೆಯ ಉಪದೇಶಗಳನ್ನು ಕೊಡ್ತಾ ಹೋಗಿದ್ದಾರೆ. ಆ ಒಂದೆರಡು ಉಪದೇಶಗಳನ್ನ ನಾವಿವತ್ತು ಮೆಲುಕು ಹಾಕೋಣ. ವಾದಿರಾಜರ ಗ್ರಂಥಗಳು ವಿಶಿಷ್ಟವಾಗಿರ್ತಕ್ಕಂತಹ, ನಾವು ಇವತ್ತು ಒಬ್ಬ ಮನುಷ್ಯ, ಆಚಾರ್ಯ ನಿನ್ನೆ ಹೇಳಿದ್ರು, ತೀರ್ಥ ಪ್ರಬಂಧದ ಮೊದಲನೇ ವಾಕ್ಯದಲ್ಲಿ ವಿಹಾರ ಅಹರಹಶ್ಚಿತ್ರ ಚಾರಿತ್ರ್ಯ ಚತುರ್ವರ್ಮಿಷು ಅನ್ನೋ ಮಾತಿನಿಂದ ರಾಜರ ಒಂದೊಂದು ವಾಕ್ಯಗಳು ಕೂಡ ದೇವರ ಪರವಾಗಿದ್ದುಕೊಂಡು ನಮ್ಮಲ್ಲಿರುವ ಮನಃಕ್ಲೇಶಗಳನ್ನ ಪರಿಹಾರವನ್ನು ಮಾಡಿಕೊಳ್ಳಬೇಕು ಅನ್ನೋ ದೊಡ್ಡ ಸಂದೇಶವನ್ನ ರಾಜರು ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸಿದ್ದಾರೆ. ಹಾಗೆ ಸರಸಭಾರತಿ ವಿಲಾಸ ಗ್ರಂಥದಲ್ಲಿ ನಾವು ಹೇಗೆ ಒಬ್ಬ ವ್ಯಕ್ತಿಯನ್ನ ಉಪಾಸನೆಯನ್ನು ಮಾಡಬೇಕು, ಅವರ ಸ್ವರೂಪವನ್ನು ಯಾವ ರೀತಿ ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನ ತುಂಬಾ ವಿಶದವಾಗಿ ಒಂದೊಂದು ವಾಕ್ಯಗಳು ಕೂಡ ಸರಸಭಾರತಿ ವಿಲಾಸದ್ದು ಮಂತ್ರ ತುಲ್ಯವಾಗಿರ್ತಕ್ಕಂಥದ್ದು, ಮಂತ್ರಗಳೇ ಅದು ತಾರಕವಾಗಿರ್ತಕ್ಕಂತಹ ಮಂತ್ರಗಳು ಅನ್ನೋದನ್ನ ಅನುಸಂಧಾನವನ್ನು ಮಾಡ್ಕೊಳ್ಬೇಕು. ಅಂತಹ ವಿಶಿಷ್ಟವಾದ ಗ್ರಂಥ ಅದು ಸರಸಭಾರತಿ ವಿಲಾಸ. ಅದರಲ್ಲಿ ಬಂದಿರುವ ಕೆಲವೊಂದಿಷ್ಟು ಸೂಕ್ತಿಗಳನ್ನು ನಾನು ಯಥಾಮತಿಯಾಗಿ ರಾಜರು ಚಿತ್ರಿಸಿರುವ ದೇವತೆಗಳ ಸ್ವರೂಪದ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಇಲ್ಲಿ ಆಡ್ತಾ ಇದ್ದೇನೆ. ಮೊದಲು ದೇವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರ ಅವರು. ಸುಮಾರು ಒಂದು ವಿಲಾಸ ಪೂರ್ತಿ ದೇವರ ಬಗ್ಗೆನೇ ಹೇಳಿರೋದು. ಅಂದ್ರೆ ದೇವರಾದ 10 ಅವತಾರಗಳನ್ನು ವರ್ಣನೆ ಮಾಡಿದ್ದಾರೆ. ಹಯಗ್ರೀವ ದೇವರನ್ನ ಅನೇಕ ರೂಪಗಳನ್ನ ವರ್ಣನೆಯನ್ನು ಮಾಡ್ತಾ ಎಲ್ಲದರ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನಂತಂದ್ರೆ, ಕಸ್ಯ ಕಸ್ಯ ಪ್ರಿಯಂ ರೂಮಃ ಸ್ತುಮಃ ಕಂ ಕಂ ಪದೇ ಪದೇ ಕಸ್ಮೈ ಕಸ್ಮೈ ದಿಶಾಮೂರ್ಥಂ ಕಸ್ಮಾತ್ ವಾಸ್ಮತ್ ಪ್ರಯೋಜನಂ. ಕೊನೆ ಮಾತು ನಮಗೆ ತಾರಕವಾದದ್ದು. ಕಸ್ಮಾತ್ ವಾ ಅಸ್ಮತ್ ಪ್ರಯೋಜನಂ. ನಾವು ಕೆಲಸಗಳನ್ನು ಯಾವುದಕ್ಕೋಸ್ಕರವನ್ನು ಮಾಡ್ತೇವೆ? ನಮ್ದು ಏನಾದ್ರೂ ಕೂಡ ಕೆಲಸ ಆಗ್ಬೇಕು ಅಂತಾದ್ರೆ ಎದುರುಗಡೆ ಇರೋ ವ್ಯಕ್ತಿಯನ್ನ ತುಂಬಾ ಚೆನ್ನಾಗಿ ಹೊಗಳಿಕ್ ಶುರು ಮಾಡ್ತೇವೆ. ಯಾಕೆ ಅಂತಂದ್ರೆ ನಮ್ಗೆ ಆಗಬೇಕಾಗಿತ್ತು, ನಮ್ಗೆ ಏನೋ ಕೆಲಸ ಆಗ್ಬೇಕು. ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋದಾಗ ಒಂದಿಷ್ಟು ಅವನ ಹತ್ರ ಒಳ್ಳೆ ಮಾತುಗಳನ್ನು ಹೇಳ್ತಾ ಬರ್ತೇವೆ. ಯಾಕಂದ್ರೆ ನಾವು ಬೇಗ ಲೋನ್ ಸ್ಯಾಂಕ್ಷನ್ ಮಾಡಿಬಿಡ್ಲಿ ಅವನು. ಯಾಕಂದ್ರೆ ಓಡಾಡ್ತಾರೆ ಬ್ಯಾಂಕ್ನವ್ರು ಅಂತ ಗೊತ್ತಿತ್ತು. ಆದ್ರೂ ಕೂಡ ಒಂದಿಷ್ಟು ಬೇಗ ಮಾತಾಡಿದ್ರೆ ಇವ್ ಭಾಳ ಮಾತಾಡ್ತಾನೆ, ಎರಡಕ್ಕೋಸ್ಕರ ಭಾಳ ಮಾತಾಡ್ತಾನೆ ಅಂತ ಅವ್ರು ಬೇಗ ಮಾಡಿಕೊಡ್ತಾರೆ. ಅಥವಾ ಒಳ್ಳೆ ಮಾತುಗಳನ್ನ ಆಡಿದಕ್ಕೋಸ್ಕರವಾದ್ರೂ ಕೂಡ ಬೇಗ ಮಾಡಿಕೊಡ್ತಾನೆ ಅವನು ಬ್ಯಾಂಕ್ ಮ್ಯಾನೇಜರ್. ಹಾಗೆ ಕಸ್ಯ ಕಸ್ಯ ಪ್ರಿಯಂ ಬ್ರೂಮಃ, ಈ ಕೆಲಸಗಳನ್ನ ನಾವು ಒಳ್ಳೊಳ್ಳೆ ಮಾತುಗಳನ್ನು ಮಾತಾಡ್ತಾ ಇರ್ತೇವೆ. ಕಸ್ಯ ಕಸ್ಯ ಪ್ರಿಯಂ ಬ್ರೂಮಃ ಸ್ತುಮಃ ಕಂ ಕಂ ಪದೇ ಪದೇ, ಇನ್ನೊಬ್ಬರನ್ನ ಹೊಗಳಿಕ್ಕೆ ಶುರು ಮಾಡ್ತಾ ಇರ್ತೇವೆ. ಕಸ್ಮೈ ಕಸ್ಮೈ ದಿಶಾಮೂರ್ಥಂ, ಒಳ್ಳೊಳ್ಳೆ ಪದಾರ್ಥಗಳನ್ನ ನಮ್ಮ ಸಂಬಂಧಿಕರುಗಳಿಗೆ ಒಳ್ಳೊಳ್ಳೆ ಪದಾರ್ಥಗಳನ್ನ ಉಡುಗೊರೆ ಕೊಡ್ತೇವೆ. ಯಾಕೆಂದ್ರೆ ಸ್ಟೇಟಸ್ ಮೇಂಟೈನ್ ಮಾಡ್ಲಿಕ್ಕೋಸ್ಕರವಾಗಿ. ಕಸ್ಮೈ ಕಸ್ಮೈ ದಿಶಾಮೂರ್ಥಂ ಅರ್ಥ ಅಂದ್ರೆ ವಸ್ತುಗಳನ್ನ ಕೊಡ್ತಾ ಹೋಗ್ತೇವೆ. ಯಾಕೆಂದ್ರೆ ಅಷ್ಟು ದುಡ್ಡಿದೆ ಮಾರ, ಏನೂ ಕೊಡ್ಲಿಲ್ಲ ಅಂತ. ಇದೆಲ್ಲ ಯಾವುದಕ್ಕೋಸ್ಕರವಾಗಿ ಅಂತಂದ್ರೆ ನಮ್ಮ ಪ್ರಯೋಜನಕ್ಕೋಸ್ಕರವಾಗಿ ಅಂತ ಹೇಳ್ತಾರೆ. ಕೊನೆಗೆ ನಮಗೆ ಒಂದೇನೋ ಲಾಭ ಆಗಬೇಕು. ಯಾವುದೋ ಒಂದು 4 ಒಳ್ಳೆ ಮಾತುಗಳನ್ನ ಆಡ್ತೀವಿ ಅಂತಂದ್ರೆ ಅವ್ರು ನೋಡಿ ಪಕ್ಕದಲ್ಲೇ ಇರ್ತಾರೆ, ಒಂದ್ ದಿವಸ ಮಾತಾಡಲ್ಲ ಅಂತ ಅನ್ಸ್ಕೊಳ್ಬಾರ್ದಲ್ಲ. ಅದಕ್ಕೋಸ್ಕರವಾಗಿ ಮಾತಾಡ್ತೇವೆ ಅವ್ರ ಹತ್ರ. ಅವರನ್ನು ಹೊಗಳೋದು ಯಾವುದಕ್ಕೋಸ್ಕರವಾಗಿ? ನಮ್ಗೆ ಯಾವುದೋ ಒಂದು ಪ್ರಯೋಜನಕ್ಕೋಸ್ಕರವಾಗಿ. ನಾವೇನಾದ್ರೂ ಕೂಡ ಒಂದು ವಸ್ತುವನ್ನು ಅವ್ರ ಕೈಗೆತ್ತಿ ಕೊಡ್ತೀವಿ ಅಂತಂದ್ರೆ ಅದು ಇನ್ನೊಂದು ಯಾವುದೋ ನಮ್ಮ ಪ್ರಯೋಜನಕ್ಕೋಸ್ಕರವಾಗಿ. ಇದನ್ನ ಮಾಡಬಾರ್ದು ಅನ್ನೋದನ್ನು ರಾಜರು ಬಾಯ್ಬಿಟ್ಟು ಹೇಳ್ತಾರೆ. ಕಸ್ಮಾದ್ವಾ ಅಸ್ಮತ್ ಪ್ರಯೋಜನಂ, ಯಾರಿಂದ ನಮಗೆ ಪ್ರಯೋಜನ ಇದೆಯೋ ಅಂಥವರಿಗೆ ಮಾತ್ರ ಮಾಡಬೇಕು. ಇವ್ರಿಗೆಲ್ಲರಿಗೂ ಕೂಡ ಮಾಡಿದ್ರೆ ಅದು ಲೌಕಿಕ ಪ್ರಯೋಜನ ಆದೀತು. ಯಾವತ್ತೋ ಒಂದ್ ದಿವಸ ಇದೆಲ್ಲ ಮಾಡಿದ್ದೆ ಅದಕ್ಕೋಸ್ಕರವಾಗಿ ಅಂತಂದ್ರೆ ನಮ್ಮನ್ನು ನೋಡಿ ಬೈಕೊಳ್ತಾರೆ, ನಮ್ಮ ನೋಡಿ ಹೀಯಾಳಿಸ್ತಾರೆ ಅನ್ನುವ ಒಂದೊಂದು ಸಣ್ಣ ಸಣ್ಣ ಉದ್ದೇಶಗಳಿಗೋಸ್ಕರವಾಗಿ ನಾವೆಲ್ಲರೂ ಕೂಡ ಒಳ್ಳೊಳ್ಳೆ ಮಾತುಗಳನ್ನಾಡೋದಾಗ್ಲಿ, ಹೊಗಳೋದಾಗ್ಲಿ, ಏನೋ ಒಂದು ವಸ್ತು ಕೊಡೋದಾಗ್ಲಿ ಮಾಡ್ತೇವೆ. ಹಾಗೆ ಮಾಡಬಾರ್ದು ಅಂತ ರಾಜರು ಬೈತಾರೆ. ಕಸ್ಯ ಕಸ್ಯ ಪ್ರಿಯಂ ಬ್ರೂಮಃ ಸ್ತುಮಃ ಕಂ ಕಂ ಪದೇ ಪದೇ ಕಸ್ಮೈ ಕಸ್ಮೈ ದಿಶಾಮೂರ್ಥಂ ಕಸ್ಮಾದ್ ವಾಸ್ಮತ್ ಪ್ರಯೋಜನಂ.
ನಮಗೆ ಪ್ರಯೋಜನನಾಗಿರ್ತಕ್ಕಂಥವನು ಪರಮಾತ್ಮ. ಯಾಕೆಂದ್ರೆ ಅನಿಮಿತ್ತ ಬಂಧುವಾಗಿ ನಮ್ಮನ್ನ ಜಗನ್ನಾಥದಾಸರು ಹೇಳ್ತಾರೆ ಹರಿಕಥಾಮೃತ ಸಾರದಲ್ಲಿ, ಪರಮಾತ್ಮ ಹೇಗೆ ನಮ್ಮನ್ನ ಕಾಪಾಡ್ತಾನೆ ಅಂದ್ರೆ ಕಣ್ಣಿಗೆ ಎವೆಯಂದದಿ ಅಂತ ಹೇಳ್ತಾರೆ. ಪರಮಾತ್ಮ ನಮ್ಮನ್ನು ನೋಡೋದು ಹೇಗೆ ಅಂತಂದ್ರೆ, ಕಣ್ಣು ಇಡೀ ಪ್ರಪಂಚವನ್ನು ನೋಡ್ತದೆ, ಆದರೆ ಅದನ್ನು ರಕ್ಷಣೆಯನ್ನು ಮಾಡತಕ್ಕಂತಹ ರೆಪ್ಪೆಯನ್ನ ಅದು ಯಾವತ್ತೂ ನೋಡುವುದಿಲ್ಲ. ಹಾಗೆ ನಮ್ಮನ್ನ ಪರಮಾತ್ಮ ಯಾವಾಗಲೂ ಕಾಪಾಡ್ತಾ ಇರ್ತಾನೆ. ಆ ಪರಮಾತ್ಮನನ್ನು ನಾವು ನೇರವಾಗಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪರಮಾತ್ಮ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾ ಇರ್ತಾನೆ. ಅಂತಹ ಪರಮಾತ್ಮನಿಗೆ ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಕೂಡ ಏನೇ ಮಾಡಲಿ ನಾವು ಪರಮಾತ್ಮ ಪ್ರೇರಣೆಯ ಪರಮಾತ್ಮ ಪ್ರೀತ್ಯರ್ಥವನ್ನು ಅನುಸಂಧಾನವನ್ನ ಇಟ್ಕೊಳ್ಬೇಕು ಅನ್ನೋದನ್ನು ತೋರಿಸಿಕೊಡ್ತಾರೆ. ಕಸ್ಯ ಕಸ್ಯ ಪ್ರಿಯಂ ಬ್ರೂಮಃ, ಒಳ್ಳೆ ಮಾತುಗಳನ್ನಾಡ್ತೇವೆ, ಅದು ಒಳ್ಳೆ ಮಾತುಗಳು ಅದು ಪರಮಾತ್ಮ ಪರವಾಗಿರಬೇಕು ಅನ್ನೋದನ್ನು ರಾಜರು ಹೇಳ್ತಾರೆ. ಕಸ್ಯ ಕಸ್ಯ ಪ್ರಿಯಂ ಬ್ರೂಮಃ ಸ್ತುಮಃ ಕಂ ಕಂ ಪದೇ ಪದೇ, ಕಂ ಕಂ ಸ್ತುಮಃ ಪದೇ ಪದೇ, ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ಯಾರನ್ನ ಸ್ತೋತ್ರ ಮಾಡಬೇಕು ಅಂದ್ರೆ ಬೇರೆಯವರು ಯಾರನ್ನು ಸ್ತೋತ್ರ ಮಾಡೋದಲ್ಲ, ಪರಮಾತ್ಮನನ್ನೇ ಸ್ತೋತ್ರವನ್ನು ಮಾಡಬೇಕು. ಕಸ್ಮೈ ಕಸ್ಮೈ ದಿಶಾಮೂರ್ಥಂ, ನಾವು ಕೊಡುವ ಪ್ರತಿಯೊಂದು ಉಡುಗೊರೆಗಳು ನಾವೆಲ್ಲವನ್ನೂ ಕೂಡ ಒಂದು ಉಪನಯನ ಆಗಲಿ ಏನೇ ಮಾಡಲಿ ದೇವರಿಗೆ ಒಂದು ವಸ್ತ್ರ ತಂದು ಕೊಡುವುದಿಲ್ಲ. ನಮ್ಮ ಮದುವೆಯಲ್ಲಿ ನಮ್ಮ ಮನೆಯಲ್ಲೇ ಉಪನಯನ ಆತಂದ್ರೆ ದೇವರಿಗೆ ಒಂದು ಸಣ್ಣ ವಸ್ತ್ರ ಸಮರ್ಪಣೆಯನ್ನು ಮಾಡೋದಿಲ್ಲ. ನಾವು ಮಾತ್ರ 30,000 ರೂಪಾಯಿ 40,000 ರೂಪಾಯಿ ಬಟ್ಟೆಗಳನ್ನು ತಗೊಳ್ತೇವೆ. ಇದ್ಯಾವುದೂ ಅಲ್ಲ ಅಂತ ಹೇಳ್ತಾರೆ. ದೇವರಿಗೆ ಮೊದಲು ಮಾಡ್ರಿ. ಯಾಕಂದ್ರೆ ಅನಿಮಿತ್ತ ಬಂಧುವಾಗಿ ನಮ್ಮನ್ನು ಕಾಪಾಡ್ತಕ್ಕಂಥವನು ಪರಮಾತ್ಮ. ನಾವೇನೇ ಮಾಡಿದ್ರು ಕೂಡ ಮೊದಲು ನಮ್ಮ ದೇವರಿಗೆ ಮಾಡಬೇಕು, ಅದು ನಮಗೆ ತಾರಕ ಆಗತ್ತೆ ಅನ್ನೋದನ್ನು ರಾಜರು ಈ ಮುಖಾಂತರವಾಗಿ ತೋರಿಸಿಕೊಡ್ತಾರೆ. ಕಸ್ಮಾತ್ ವಾಸ್ಮತ್ ಪ್ರಯೋಜನಂ, ಆದ್ದರಿಂದ ಬೇರೆಯವರಿಗೆ ನಮಗೆ ಅನುಕೂಲ ಆಗೋದಲ್ಲ, ಪರಮಾತ್ಮನಿಂದಲೇ ಇಡೀ ಪ್ರಪಂಚ ಎಂಬುದು ನಡೀತಿರೋದು. ನಮ್ಮನ್ನು ಯಾವಾಗಲೂ ಕೂಡ ಹೆಜ್ಜೆ ಹೆಜ್ಜೆಗೂ ಬೆನ್ನು ಹಿಂದೆ ನಿಂತು ಪರಮಾತ್ಮ ನಮಗೆ ಕಾಪಾಡ್ತಾ ಇರ್ತಾನೆ, ನಮ್ಮನ್ನು ಕಾಪಾಡ್ತಾ ಇರ್ತಾನೆ. ಅಂತಹ ಪರಮಾತ್ಮನನ್ನು ನಾವು ಉಪಾಸನೆಯನ್ನು ಮಾಡಬೇಕು, ಪರಮಾತ್ಮನನ್ನೇ ಸ್ತೋತ್ರವನ್ನು ಮಾಡಬೇಕು ಅನ್ನೋದನ್ನ ಈ ಮುಖಾಂತರ, ಇದು ಪ್ರಶ್ನಾರ್ಥಕವಾಗಿದೆ. ಅದೇ ವಾಕ್ಯವೇ ಕೂಡ ಉತ್ತರ ರೂಪವಾಗಿಯೂ ಕೂಡ ನಡೀತದೆ. ಕಸ್ಯ ಕಸ್ಯ ಪ್ರಿಯಂ ಬ್ರೂಮಃ, ಪರಮಾತ್ಮನನ್ನೇ ಕ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅನ್ನುವಂಥ ಅರ್ಥವನ್ನ ಪುರಾಣಗಳು ಕೋಶಗಳು ತಿಳಿಸ್ತಾ ಇದೆ. ಹಾಗಾಗಿ ಕಸ್ಯ ಕಸ್ಯ ಪ್ರಿಯಂ ಬ್ರೂಮಃ, ಪರಮಾತ್ಮನನ್ನೇ ಸ್ತೋತ್ರವನ್ನು ಮಾಡ್ರಿ, ಪರಮಾತ್ಮನನ್ನೇ ಉಪಾಸನೆಯನ್ನು ಮಾಡ್ರಿ. ಯಾಕಂದ್ರೆ ಕಸ್ಮಾತ್ ವಾ ಅಸ್ಮತ್ ಪ್ರಯೋಜನಂ, ವಾ ಅನ್ನೋದಲ್ಲಿ ಏವಕಾರ, ಪರಮಾತ್ಮನಿಂದಲೇನೆ ನಾವು ಪ್ರಯೋಜನವೇ ಹೊರತು ಇನ್ನೊಬ್ಬರಿಂದ ಯಾವುದೇ ವಿಧವಾದ ಪ್ರಯೋಜನಗಳಿಲ್ಲ. ನಮ್ದು ಎಲ್ಲವೂ ಕೂಡ ನಡೀತದೆ. ನಮ್ದು ಎಲ್ಲ ಮುಗಿದ ಮೇಲೆ, ನಮ್ಮ ಪ್ರಯತ್ನ ಎಲ್ಲ ಮುಗಿದ ಮೇಲೆ ನಡಿಲಿಲ್ಲ ಅಂದ್ರೆ ನಾವೆಲ್ಲ ಪ್ರಯತ್ನ ಪಟ್ವಿ, ದೇವರು ನಮ್ಮನ್ನ ಕೈ ಹಿಡಿಲಿಲ್ಲ ಅಂತ. ನೀವು ಮೊದಲು ದೇವ್ರನ್ನ ಕೈ ಹಿಡಿಬೇಕು, ಆಮೇಲೆ ದೇವ್ರು ತಾನಾಗೇ ಕೈ ಹಿಡಿತಾನೆ. ಅದಕ್ಕೆ ರಾಜರು ಹೇಳಿದ್ರು ಕಸ್ಮಾದ್ವಾ ಅಸ್ಮತ್ ಪ್ರಯೋಜನ, ಪರಮಾತ್ಮನಿಂದಲೇನೆ ನಾವು ಪ್ರಯೋಜನವೇ ಹೊರತು ಇನ್ನೊಬ್ಬರಿಂದ ಪ್ರಯೋಜನ ಅಲ್ಲ. ನಮ್ಗೆಲ್ಲದೂ ಕೂಡ ಮೊದಲು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅನ್ನೋದನ್ನು ಮೊದಲು ನಾವು ರಕ್ಷಣೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ರಾಜರು ಈ ಮುಖಾಂತರವಾಗಿ ತಿಳಿಸಿದ್ದಾರೆ. ಇದು ದೇವರನ್ನು ಕುರಿತು ನಾವು ಚಿಂತನೆಯನ್ನ ಈ ರೀತಿಯಾಗಿರಬೇಕು ಅನ್ನೋದನ್ನ ಮೊದಲ ವಿಲಾಸದಲ್ಲಿ ತಿಳಿಸ್ತಾರೆ. ಮುಂದೆ ದ್ವಿತೀಯ ವಿಲಾಸದಲ್ಲಿ ಹನುಮಂತ ದೇವರ ಬಗ್ಗೆ ಹೇಳ್ತಾರೆ. ಹನುಮಂತ ದೇವರು ಭೀಮಸೇನ ದೇವರ ಬಗ್ಗೆ ಒಂದೆರಡು ಮಾತುಗಳನ್ನ, ರಾಜರ ಸೂಕ್ತಿಗಳನ್ನು ಗಮನಿಸಬೇಕು. ಮೊದಲ ಮಾತು, ನಮೋ ಹನುಮತೆ ರಾಮಧೀಮತೆ ಜಿತಕಾಮತೆ ಮಮೇಷ್ಟಂ ದಧತೆ ಸೀತಾಕೃತೆ ಶತ್ರುಜಿತೆ ಸತೆ ಅಂತ. ತುಂಬಾ ಇದು ಮಂತ್ರತುಲ್ಯವಾಗಿರ್ತಕ್ಕಂತಹ ಶ್ಲೋಕ ಇದು. ಇದರಿಂದ ನಮಗೆ ಏನು ಬೇಕೋ ಎಲ್ಲವನ್ನೂ ಕೂಡ ಪಡಿಲಿಕ್ಕೆ ಸಾಧ್ಯ ಇದೆ ಅಂತ ರಾಜರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಮಾಯಣದ ಸಾರ ಸಂಗ್ರಹವಾಗಿರ್ತಕ್ಕಂಥದ್ದು ಒಂದೇ ಒಂದು ಶ್ಲೋಕ ಅಂತ ಅರ್ಥವನ್ನು ಮಾಡ್ಕೊಳ್ಬೇಕು. ರಾಮಾಯಣದಲ್ಲಿ ರಾಮದೇವರು ಹೊಗಳುತ್ತಾರೆ ಹನುಮಂತ ದೇವರ ಜ್ಞಾನದ ಬಗ್ಗೆ. ನಾನೃಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣಃ ನ ಸಾಮವೇದ ವಿದುಷಃ ಸ್ಪಷ್ಟಮೇವಂ ಪ್ರಭಾಷಿತಂ ಅಂತ ಹೇಳ್ತಾರೆ. ನೂನಮ್ಮ ವ್ಯಾಕರಣಂ ಕೃತ್ಸನಂ ಅನೇನ ಬಹುಧಾಶ್ರುತಂ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ರಾಮದೇವರು ಹನುಮಂತ ದೇವರ ಬಗ್ಗೆ ಹೇಳ್ತಕ್ಕಂತಹ ಮಾತುಗಳು. ಎದುರುಗಡೆ ಇರುವಂತಹ ವ್ಯಕ್ತಿ ಯಾರು ಗೊತ್ತಾ? ಲಕ್ಷ್ಮಣ ಅಂತ ಕೇಳ್ತಾರೆ. ಯಾರು ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲ ವೇದಗಳನ್ನ ಅಧ್ಯಯನವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಮಹಾವ್ಯಾಕರಣವನ್ನ ಅರ್ಥ ತಿಳಿದುಕೊಂಡು ಮಾತುಗಳನ್ನ ಆಡ್ತಕ್ಕಂತಹ ವ್ಯಕ್ತಿ ಎದುರುಗಡೆ ಇರುವನು ಎಂಬುದಾಗಿ ರಾಮದೇವರು ಹೇಳ್ತಾ ಇದ್ದಾರೆ. ಅಂತಹ ಮಾತನ್ನ ರಾಜರು ಇಲ್ಲಿ ಸಂಗ್ರಹವನ್ನು ಮಾಡ್ತಾರೆ. ನಮೋ ಹನುಮತೆ, ಹನು ಶಬ್ದಕ್ಕೆ ಜ್ಞಾನ ಅಂತರ್ಥ, ಹನುಮಾನ್ ಅಂದ್ರೆ ಹನಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿಮಾನ್ ಹಿ ಸಹ ಎಂಬುದಾಗಿ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸಿರೋದನ್ನ ರಾಜರು ಸಂಗ್ರಹವನ್ನು ಮಾಡ್ತಾರೆ.
ಹನುಮತೆ ಅಂತಹ ಹನುಮಂತ ದೇವರನ್ನ ಕೇವಲ ಒಬ್ಬ ಕಪಿಯಂತ ಚಿಂತನೆಯನ್ನು ಮಾಡಬಾರದು, ಅವರೊಬ್ಬ ಜ್ಞಾನಿ ಎಂಬುದಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕು ಅನ್ನೋದನ್ನು ತೋರಿಸಿಕೊಡ್ತಾರೆ. ಮುಂದಿನ ಮಾತು ರಾಮಧೀಮತೆ ಅಂತ ಹೇಳ್ತಾರೆ. ಈ ಧೀ ಶಬ್ದಕ್ಕೆ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಯುಕ್ತಾಯುಕ್ತ ವಿಚಾರಿಣಿ ಧೀಹಿ ಅಂತ ಹೇಳ್ತಾರೆ. ರಾಮದೇವರ ಮನಸ್ಸನ್ನ ಅರ್ಥವನ್ನು ಮಾಡಿಕೊಂಡು ತಮ್ಮ ಪ್ರವೃತ್ತಿಗಳೆಲ್ಲವೂ ಕೂಡ ಹನುಮಂತ ದೇವರದ್ದು ನಡೀತಾ ಇತ್ತು. ರಾಮಾಯಣದಲ್ಲಿ ರಾಮದೇವರ ಸೀತೆಯನ್ನ ಅಪಹರಣ ಆದಾಗ ಕಪಿಗಳನ್ನು ಕೊಟ್ಟು ಕಳಿಸ್ತಾರಂತೆ ದಕ್ಷಿಣ ದಿಕ್ಕಿಗೆ. ಎಲ್ಲರೂ ಕೂಡ ಕುಳಿತುಕೊಂಡು ಬಿಟ್ಟಿರ್ತಾರಂತೆ, ಬೇಡ ನಾವು ಹೋಗುವುದೇ ಬೇಡ ಅಂತ. ಯಾಕಂದ್ರೆ ಹುಡುಕ್ತಾರೆ, ಸಮುದ್ರದ ಹತ್ತಿರ ಬಂತು, ಇನ್ಯಾರೂ ಕಾಣ್ಲಿಕ್ಕೆ ಸಿಗ್ಲಿಲ್ಲ ಅಂತ ಹೇಳಿ. ಸಿಕ್ಕ ಮೇಲೆ ಆವಾಗ ಇಲ್ಲೇ ಕೂತ್ಕೊಂಡ್ಬಿಡೋಣ ಅಂತ ಕೆಲವರು ಮಾತಾಡ್ತಾರೆ, ಅದು ಯಾವ ರಾಮ, ಅವನಿಗೋಸ್ಕರ ನಾವ್ಯಾಕೆ ಮಾಡಬೇಕು ಅಂತ ಕೆಲವು ಕಪಿಗಳು. ಆವಾಗ ಹನುಮಂತ ದೇವರು ವಾಯುದೇವರು ಎಲ್ಲರ ಮನಸ್ಸನ್ನ ಅರ್ಥವನ್ನು ಮಾಡಿಕೊಂಡು ಒಂದು ಮಾತನ್ನು ಹೇಳ್ತಾರೆ, ನೀವೇನಾದರೂ ಕೂಡ ರಾಮದೇವರ ಕಾರ್ಯದಲ್ಲಿ ಹಿಂದುಳಿದ್ರೆ ನಾನು ನಿಮ್ಮನ್ನು ಇಲ್ಲೇ ಕೊಂದು ಬಿಡ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ರಾಮದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಆ ವಿಷಯದಲ್ಲಿ ಅಷ್ಟೇ ರೀತಿಯಾಗಿ ಪ್ರವೃತ್ತಿಯನ್ನು ಮಾಡಿದ್ರು ಹನುಮಂತ ದೇವರು. ಅದನ್ನೇ ಹೇಳಿದ್ರು ರಾಮಧೀಮತೆ, ರಾಮದೇವರ ಮನಸ್ಸನ್ನ ಅರ್ಥವನ್ನು ಮಾಡಿಕೊಂಡು ಹನುಮಂತ ದೇವರು ಕೆಲಸವನ್ನು ಮಾಡಿದ್ರು ಅನ್ನೋದನ್ನ ಅಯೋಧ್ಯಾಕಾಂಡದ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಮುಂದೆ ಸುಂದರಕಾಂಡದಲ್ಲಿ ಅದೇ ವಿಷಯವನ್ನು ಮುಂದುವರಿಸ್ತಾ ಹೋಗ್ತಾರೆ. ರಾಮಧೀಮತೆ, ರಾಮದೇವರ ಮನಸ್ಸು ಏನಂತಂದ್ರೆ ತನ್ನ ಸ್ವರೂಪದ ಪರಿಚಯ ಮಾಡಬೇಕಿತ್ತು, ಆದರೆ ಅಲ್ಲಿ ಎಲ್ಲಿಯೂ ಕೂಡ ಗಲಾಟೆಯನ್ನು ಮಾಡಬಾರದು. ಸುಂದರಕಾಂಡದಲ್ಲಿ ಬರುವ ವಿಷಯಗಳು ಅನೇಕ ವಿಷಯಗಳಿದೆ. ಅದರಲ್ಲಿ ತಮ್ಮ ಸ್ವರೂಪವನ್ನ ಪರಿಚಯ ಮಾಡಿಸಿ ಇಡೀ ಅಶೋಕವನವನ್ನ ತುಂಡರಿಸಿದ್ರು, ಅದನ್ನ ಪುಡಿ ಪುಡಿ ಮಾಡಿ ಹಾಕಿದ್ರು. ಆದರೆ ಯಾರಿಗೂ ಅಕ್ಷಕುಮಾರನ ಸಂಹಾರವನ್ನು ಮಾಡಿದ್ರು, ಆದರೆ ರಾವಣನಿಗೆ ಕೊಲ್ಲಬಹುದಾಗಿತ್ತು. ರಾವಣನನ್ನ ಕೈಗೆ ಸಿಕ್ಕಿದ್ದ, ಆದರೆ ರಾವಣನನ್ನು ಕೊಲ್ಲಿಲ್ಲ. ಯಾಕೆ ಅಂತಂದ್ರೆ ರಾಮದೇವರ ಮನಸ್ಸು ಗೊತ್ತಿತ್ತು ಅವ್ರಿಗೆ. ಯಾಕೆಂದ್ರೆ ಮಯೈವ ಬದ್ಧೌ ಭವತಸ್ತ್ರಿಜನ್ಮಸು ಎಂಬುದಾಗಿ ರಾಮದೇವರ ಮಾತು. ಅಂದ್ರೆ 3 ಜನ್ಮದಲ್ಲಿಯೂ ಕೂಡ ನಾನೇ ಅವರನ್ನ ಸಂಹಾರವನ್ನು ಮಾಡ್ತೇನೆ ಅಂತ ರಾಮದೇವರ ಮಾತು. ಅಂತಹ ಮಾತನ್ನು ಉಳಿಸಿಕೊಡ್ಲಿಕ್ಕೋಸ್ಕರವಾಗಿ ರಾವಣನನ್ನು ಕೊಲ್ಲದೇನೆ ಅವನಿಗೆ ಸರಿಸಮಾನನಾಗಿರ್ತಕ್ಕಂತಹ ಅಕ್ಷಕುಮಾರನನ್ನು ಕೊಂದು ನನಗೆ ರಾವಣನನ್ನು ಕೊಲ್ಲುವ ಸಾಮರ್ಥ್ಯ ಇದೆ, ಅದರ ರಾಮದೇವರ ಮಾತನ್ನು ಉಳಿಸ್ಲಿಕ್ಕೋಸ್ಕರವಾಗಿ, ರಾಮದೇವರ ಸಂಕಲ್ಪವನ್ನು ಈಡೇರಿಸಲಿಕ್ಕೋಸ್ಕರವಾಗಿ ಹನುಮಂತ ದೇವರು ಆ ಕೆಲಸವನ್ನು ಮಾಡಲಿಲ್ಲ. ಅದನ್ನೇ ಹೇಳಿದ್ದು ಯುಕ್ತ ಅಯುಕ್ತ ವಿಚಾರಿಣಿ ಧೀಹಿ. ರಾಮದೇವರ ಮನಸ್ಸನ್ನ ಅರ್ಥವನ್ನು ಮಾಡಿಕೊಂಡು ಅವರು ತಾವು ಪ್ರವೃತ್ತಿಯನ್ನು ಮಾಡಲಿಲ್ಲ ಅನ್ನೋದನ್ನ ತೋರಿಸಿಕೊಡ್ತಾರೆ. ರಾಮಧೀಮತೆ, ರಾಮದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹನುಮಂತ ದೇವರು ಮುಂದುವರೆದರು. ಜಿತಕಾಮತೆ, ಅಲ್ಲೆಲ್ಲ ಹುಡುಕಬೇಕಾದ್ರೆ, ಸೀತೆಯನ್ನು ಹುಡುಕಬೇಕಾದ್ರೆ ಇಡೀ ಅಸ್ತವ್ಯಸ್ತರಾದ ಸ್ತ್ರೀಯರನ್ನ ಕಾಣ್ತಾರೆ. ರಾಮಾಯಣ ಹೇಳುವಂತಹ ಮಾತು ಮನೋಹಿ ಹೇತು ಸರ್ವೇಶಾಂ ಇಂದ್ರಿಯಾಣಾಂ ಪ್ರವರ್ತನೆ. ಎಲ್ಲದಕ್ಕೂ ಕೂಡ ಮನಸ್ಸು ಕಾರಣ. ನನ್ನ ಮನಸ್ಸು ವಿಚಲಿತವಾಗಲಿಲ್ಲ, ಆದ್ದರಿಂದ ನಾನು ಅಷ್ಟೇ ಶುದ್ಧ ಅನ್ನೋದನ್ನ ಹನುಮಂತ ದೇವರು ತಾವು ತಮ್ಮ ಶುದ್ಧತೆಯನ್ನ ಪ್ರಕಟವನ್ನ ಮಾಡಿಕೊಂಡಿದ್ದಾರೆ. ಅಂತಹ ವಿಷಯವನ್ನ ರಾಜರು ಇಲ್ಲಿ ಸಮರ್ಥನೆಯನ್ನು ಮಾಡ್ತಾ ಜಿತಕಾಮತೆ, ಕಾಮನನ್ನ ಗೆದ್ದವರು ಇವರು ಅನ್ನೋದನ್ನ ತೋರಿಸಿಕೊಡ್ತಾರೆ. ಮಮೇಷ್ಟಂ ದಧತೆ ಸೀತಾಕೃತೆ ಶತ್ರುಜಿತೆ ಸತೆ, ಸೀತೆಗೋಸ್ಕರವಾಗಿ ಅನೇಕ ಶತ್ರುಗಳನ್ನ ಸಂಹಾರವನ್ನು ಮಾಡಿ ಯಾರಿಗೆ ಬೇಕೋ ಅವರಿಗೆಲ್ಲರಿಗೂ ಕೂಡ ಸಂಜೀವಿನಿ ಪರ್ವತವನ್ನ ತಂದು ಅನುಗ್ರಹವನ್ನು ಮಾಡಿರ್ತಕ್ಕಂಥವರು ಅನ್ನೋದನ್ನ ಮಮೇಷ್ಟಂ ದಧತೆ ಎಂಬ ಮಾತಿನಿಂದ ತೋರಿಸಿಕೊಡ್ತಾರೆ. ಶತ್ರುಜಿತೆ ಸತೆ, ಅತ್ಯಂತ ಶುದ್ಧರಾಗಿರ್ತಕ್ಕಂಥವ್ರು ಹನುಮಂತ ದೇವರು ಅನ್ನೋದನ್ನ, ಹನುಮಂತ ದೇವರ ಇಡೀ ಚಿತ್ರಣ ರಾಮಾಯಣದಲ್ಲಿ ಬಂದಿರುವಂತಹ ಹನುಮಂತ ದೇವರನ್ನ ರಾಜರು ಒಂದೇ ಒಂದು ಶ್ಲೋಕದಲ್ಲಿ ಸಂಗ್ರಹವನ್ನು ಮಾಡಿ ತೋರಿಸಿಕೊಡ್ತಾರೆ. ಇದು ಗುರುಗಳು ನಮಗೆ ಕೊಟ್ಟಿರುವ ಮಾರ್ಗದರ್ಶನ. ಗುರುಗಳು ಸಂಗ್ರಹವನ್ನೂ ಮಾಡ್ಲಿಕ್ಕೆ ಬರ್ತದೆ, ವಿಸ್ತಾರವಾಗಿಯೂ ಕೂಡ ಹೇಳಲಿಕ್ಕೆ ಬರ್ತದೆ. ಇಡೀ ರಾಮಾಯಣವನ್ನ ಸಾರವನ್ನ ಒಂದೇ ಒಂದು ಶ್ಲೋಕದಲ್ಲಿ ಸಮರ್ಥನೆಯನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಭೀಮಸೇನ ದೇವರನ್ನ ವರ್ಣನೆಯನ್ನು ಮಾಡುವಂತಹ ಶ್ಲೋಕ ತುಂಬಾ ಸ್ವಾರಸ್ಯಕರವಾಗಿರುವಂಥದ್ದು. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಇಲ್ಲಿ ಸೂಚನೆಯನ್ನು ಮಾಡಿಕೊಡ್ತಾರೆ ರಾಜರು. ಯಾಕೆಂದ್ರೆ ನಮಗೆಲ್ಲರಿಗೂ ಕೂಡ ಗೊತ್ತು, ಅದು ಪ್ರಸಂಗ ಹೀಗಿದೆ. ರಾಜಸೂಯ ಯಾಗವನ್ನು ಮಾಡಿದವರು ಯಾರು ಅಂತ ಕೇಳ್ತಾರೆ. ನಮ್ಗೆಲ್ಲರಿಗೂ ಕೂಡ ಗೊತ್ತು, ಯಾರು ರಾಜಸೂಯ ಯಾಗ ಮಾಡಿದ್ದು? ಧರ್ಮರಾಜನೇ ರಾಜಸೂಯ ಯಾಗವನ್ನು ಮಾಡಿದ್ದು.
ಆದ್ರೆ ರಾಜರು ವರ್ಣನೆಯನ್ನು ಮಾಡಬೇಕಾದ್ರೆ ರಚಿತ ರಾಜಸೂಯಾಧ್ವರಂ ಅಂತ ಮಾತನ್ನು ಹೇಳ್ತಾರೆ. ರಾಜಸೂಯ ಯಾಗವನ್ನು ಮಾಡಿದವರು ಭೀಮಸೇನ ದೇವರು ಅಂತ ಹೇಳಿಬಿಡ್ತಾರೆ. ಅಲ್ಲ, ಇದು ಮಹಾಭಾರತಕ್ಕೆ ವಿರುದ್ಧ ಆಯ್ತಲ್ವಾ? ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತಂದ್ರೆ ಮಧ್ವಾಚಾರ್ಯರು ಇದರ ನಿರ್ಣಯವನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ರಾಜಸೂಯ ಯಾಗವನ್ನ ಯಾವುದೇ ಒಂದು ಟೋಟಲ್ ಅವ್ರು ನಿರ್ಣಯ ಕೊಡೋದೇನಂತಂದ್ರೆ, ಯಾವುದೇ ಒಂದು ದೊಡ್ಡ ಕೆಲಸ ಆಗಬೇಕು ಅಂತ ಆದ್ರೆ ಅದರಲ್ಲಿ ಯಾರು ಪ್ರಮುಖ ಕಾರಣರೋ ಅವರಿಗೆ ಆ ಇಡೀ ಕರ್ಮದ ಫಲ ಹೋಗ್ತದೆ ಅಂತ ಹೇಳ್ತಾರೆ. ರಾಜಸೂಯ ಯಾಗವನ್ನು ಮಾಡುವಂತ ಮೊದಲು ನಾರದರು ಧರ್ಮರಾಜನಿಗೆ ಹೇಳಿದಾಗ ಅವ್ರು ಹೇಳ್ತಾರೆ, ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೀಚಕ ಇದ್ದಾನೆ, ಜರಾಸಂಧ ಇದ್ದಾನೆ, ಇಂತಹ ದುಷ್ಟ ರಾಕ್ಷಸರೆಲ್ಲರೂ ಕೂಡ ಇದ್ದಾಗ ನಾನು ಈ ರಾಜಸೂಯ ಯಾಗವನ್ನು ಮಾಡೋದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡ್ತಾನೆ. ಕೊನೆಗೆ ಅದನ್ನ ಕೃಷ್ಣ ಪರಮಾತ್ಮ ಬಂದು ಒಪ್ಪಿಸಿ ಭೀಮಸೇನ ದೇವರ ಕಡೆಯಿಂದ ಇಷ್ಟೆಲ್ಲಾ ಕೆಲಸವನ್ನು ಮಾಡಿಸ್ತೇನಪ್ಪ, ನೀನು ಸುಮ್ಮನೆ ನಾಮಕಾವಾಸ್ತೆ ಅಂದ್ರೆ ಸಂಕಲ್ಪ ಕೂಡ್ಲಿಕ್ಕೆ ಮಾತ್ರ ನೀನು, ಉಳಿದದ್ದೆಲ್ಲ ಕೆಲಸ ಭೀಮಸೇನ ದೇವರು ನೋಡ್ಕೊಳ್ತಾರೆ ಅನ್ನೋದನ್ನ ಹೇಳಿಸಿ ಸಮಗ್ರವಾಗಿರತಕ್ಕಂತಹ ರಾಜಸೂಯ ಯಾಗದ ಜವಾಬ್ದಾರಿಯನ್ನು ತಾವೇ ತಗೊಂಡು ತಾವೇ ಅವ್ರನ್ನೆಲ್ಲರನ್ನು ಕೂಡ ಜರಾಸಂಧನನ್ನು ಕೊಂದು ಕೀಚಕನನ್ನ ಹಿಮ್ಮೆಟ್ಟಿಸಿ ಸೋಲಿಸಿ ಈ ರಾಜಸೂಯ ಯಾಗವನ್ನು ಮಾಡ್ತಾರೆ ಅನ್ನೋದನ್ನ ಮಾತನ್ನ ರಾಜರು ತೋರಿಸಿಕೊಡ್ತಾರೆ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಅಸಾಧಾರಣ ಹೇತುರ್ಯ ಅಂತ. ಯಾವುದೇ ಒಂದು ಕೆಲಸಕ್ಕೆ ಯಾರು ಅಸಾಧಾರಣ ಕಾರಣರೋ, ಮುಖ್ಯ ಕಾರಣರೋ, ಅವರಿಗೆ ಆ ಯಜ್ಞದ ಆ ಕರ್ಮದ ಪೂರ್ತಿ ಫಲ ಹೋಗ್ತದೆ ಅನ್ನೋದನ್ನ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದ್ದಾರೆ. ಅದನ್ನ ರಾಜರು ತಮ್ಮ ವಾಕ್ಯದಲ್ಲಿ ತೋರಿಸಿಕೊಡ್ತಾರೆ. ಬಲೋರ್ಜಿತ ವೃಕೋದರಂ ರಚಿತ ರಾಜಸೂಯಾಧ್ವರಂ ಸದಾ ಸ್ಮರತ ಸಾದರಂ ಹೃತ ಖಲಾಖ್ಯ ಪೃಥ್ವೀಭರಂ ಅನ್ನೋ ಮಾತಿನಿಂದ ರಚಿತ ರಾಜಸೂಯಾಧ್ವರಂ, ರಾಜಸೂಯ ಯಾಗವನ್ನ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂದ್ರೆ ಅದು ಭೀಮಸೇನ ದೇವರು ಅನ್ನೋದನ್ನ ಇನ್ನೊಂದು ಕಾರಣವನ್ನು ಕೊಡ್ತಾರೆ ಅದರಲ್ಲಿ. ರಾಜಸೂಯ ಯಾಗವನ್ನ ಸರಿಯಾಗಿ ಮಾಡಿದ್ರೆ ಏನು ಫಲ ಬರ್ತದೆ ಅಂತಂದ್ರೆ ಅದು ಬ್ರಹ್ಮ ಪದವಿಯೇ ಬರಬೇಕು ಅಂತ ಹೇಳ್ತಾರೆ. 3 ರೂಪದಿಂದ ಪರಮಾತ್ಮ ನಿಂತ್ಕೊಂಡಿದ್ದಾನಲ್ಲಿ, ಕೃಷ್ಣ ರೂಪದಿಂದ, ಪರಶುರಾಮ ರೂಪದಿಂದ, ವೇದವ್ಯಾಸ ರೂಪದಿಂದ. ವೇದವ್ಯಾಸ ದೇವರು ತಾವೇ ನಿಂತು ಮಾಡಿಸ್ತಾ ಇದ್ದಾರೆ ಇಡೀ ಯಾಗವನ್ನ. ಬೇರೆಯವರು ಮಾಡಿದ್ರೆ ಕರ್ಮಲೋಪ ಆದ್ರೆ ಕಮ್ಮಿ ಬರುತ್ತೆ ಎಂಬುದನ್ನು ತಿಳಿಸ್ತಾರೆ. ಪರಮಾತ್ಮನೇ ತಾನು ನಿಂತುಕೊಂಡು, ವಾಯುದೇವರೇ ತಾನು ನಿಂತುಕೊಂಡು ಮಾಡ್ತಿರ್ಬೇಕಾದರೆ ಯಾವುದಾದ್ರೂ ಕರ್ಮದ ಲೋಪ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ಅದು ಪೂರ್ತಿ ಫಲ ಎಂಬುದು, ಅದಕ್ಕೆ ಬೇಕಾಗಿರುವ ಆ ಯಾಗದ ಫಲ ಏನು ಅಂತಂದ್ರೆ ಪೂರ್ತಿ ಭೀಮಸೇನ ದೇವರಿಗೆ ಬರ್ತದೆ. ಅದರಿಂದ ಅದರ ಮುಖಾಂತರವಾಗಿ ಏನಾಗ್ತದೆ ಅಂತಂದ್ರೆ ಬ್ರಹ್ಮ ಪದವಿ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಆ ರಾಜರು ಆ ಮಾತಿನಿಂದ ತೋರಿಸಿಕೊಡ್ತಾರೆ. ರಚಿತ ರಾಜಸೂಯಾಧ್ವರಂ ಅನ್ನೋ ಮಾತಿನಿಂದ ಈ ವಿಷಯವನ್ನ ತೋರಿಸಿಕೊಟ್ಟಿದ್ದಾರೆ. ಮುಂದೆ ಹನುಮಂತ ದೇವರ ರುದ್ರದೇವರ ಬಗ್ಗೆ ಹೇಳ್ತಾರೆ. ನಾವೆಲ್ಲರೂ ಕೂಡ ರುದ್ರದೇವರನ್ನ ಅನ್ಯಥಾ ಚಿಂತನೆಯನ್ನು ಮಾಡ್ತೇವೆ ಇವತ್ತು, ಭಸ್ಮಧಾರಣೆಯನ್ನು ಮಾಡಿರ್ತಕ್ಕಂಥದ್ದನ್ನ. ಆದರೆ ರಾಜರು ತೋರಿಸಿಕೊಡ್ತಾರೆ, ತ್ರಿನೇತ್ರ ಪಂಕ್ತ್ಯ ಲಸಿತ ಪಂಚವಕ್ತ್ರಂ ಶುಚಿಸ್ಮಿತಂ ಅಂತ ಹೇಳಿ ಊರ್ಧ್ವ ಪುಂಡ್ರಧರಂ ಅಂತ ಹೇಳ್ತಾರೆ. ಅವರು ಕೂಡ ಶಂಖ ಚಕ್ರ ಗದಾ ಪದ್ಮಗಳನ್ನು ಧಾರಣೆಯನ್ನು ಮಾಡಿರ್ತಕ್ಕಂಥವರು ರುದ್ರದೇವರು ಅನ್ನೋ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದ್ರೆ ಆಯಾಯ ವ್ಯಕ್ತಿಗಳ ಮೂಲ ಸ್ವರೂಪ ಏನಿದೆ ಅದರ ರೀತಿ ನಾವು ಉಪಾಸನೆಯನ್ನು ಮಾಡಬೇಕು. ಉಪಾಸನಾ ಬಲದಿಂದ ನಮಗೆ ಆ ರೀತಿಯಾಗಿರ್ತಕ್ಕಂತಹ ತತ್ವಜ್ಞಾನ ಎಂಬುದು ದೊರೀತದೆ ಅಂತ ಹೇಳ್ತಾರೆ. ತ್ರಿನೇತ್ರ ಪಂಕ್ತ್ಯ ಅಂತ ಒಂದು ಮಾತನ್ನು ಹೇಳ್ತಾರೆ. 3 ಕಣ್ಣುಗಳು ಬಂತು ಅಂತ ನಾವು ಅನ್ಕೊಳ್ತೇವೆ. 3 ಕಣ್ಣುಗಳಿಗೆ ಯಥಾಕ್ರಮದಲ್ಲಿ ಕಥೆ ಉಂಟು. ಇವನನ್ನ ಸಂಹಾರ ಮಾಡ್ಲಿಕ್ಕೋಸ್ಕರ, ಕಾಮನ ದಹನ ಮಾಡ್ಲಿಕ್ಕೋಸ್ಕರವಾಗಿ 3ನೇ ಕಣ್ಣು ತೆರುಕೊಳ್ತು, ಹುಟ್ಟಿದ್ದಲ್ಲ ಅನ್ನೋದನ್ನು ಸೂಚನೆಯನ್ನು ಮಾಡ್ತಾರೆ. ಮತ್ತೆ 3ನೇ ಕಣ್ಣು ಯಾಕೆ ಬಂತು ಅವರಿಗೆ, ಯಾಕೆ ಇತ್ತು ಅಂತಂದ್ರೆ ಅವ್ರು ಯಾವಾಗಲೂ ಕೂಡ ಅಷ್ಟೇ, ದೇವತೆಗಳಿಗೆ ಯಂ ಯಥಾ ಉಪಾಸತೆ ತತ್ತಥೈವ ಭವತಿ ಅಂತ ಹೇಳ್ತಾರೆ. ದೇವತೆಗಳು ಅವರ ಮೂಲ ರೂಪ ಪರಮಾತ್ಮನ ರೂಪವನ್ನು ಚಿಂತನೆಯನ್ನು ಮಾಡ್ತಾರೆ. ರುದ್ರದೇವರ ಅಂತರ್ಯಾಮಿಯಾದ ರೂಪ ಅದು ನರಸಿಂಹ ರೂಪ. ಧ್ಯಾಯೇಂದ್ರ ಸಿಂಹಂ ಉರುವೃತ್ತ ರವಿ ತ್ರಿನೇತ್ರಂ ಎಂಬುದಾಗಿ ನರಸಿಂಹದೇವರಿಗೆ 3 ಕಣ್ಣುಗಳಿದೆ. ಆ 3 ಕಣ್ಣುಗಳುಳ್ಳ ನರಸಿಂಹನನ್ನು ಉಪಾಸನೆಯನ್ನು ಮಾಡಿ ಇವರಿಗೂ ಕೂಡ 3 ಕಣ್ಣುಗಳು ಬಂತು. ಆದ್ದರಿಂದ ಅವರು
ಭಸ್ಮಧಾರಣಾದಿಗಳಲ್ಲೂ ಕೂಡ ಅವರ ಮೂಲ ಸ್ವರೂಪದಲ್ಲಿಲ್ಲ. ಅದೇನಿದ್ರು ಕೂಡ ಗೋಪೀಚಂದರವನ್ನ ಧಾರಣೆಯನ್ನು ಮಾಡಿಕೊಂಡು ಶಂಖ ಚಕ್ರ ಗದಾಪದ್ಮಗಳನ್ನ ವೈಷ್ಣವ ಚಿಹ್ನೆಗಳನ್ನ ಹಾಕೊಂಡಿದ್ರು ಅನ್ನೋದನ್ನ ಅರ್ಥವನ್ನು ಮಾಡ್ಕೊಳ್ಬೇಕು. ಅದು ರಾಜರು ನಮಗೆ ತೋರಿಸಿಕೊಟ್ಟಿರ್ತಕ್ಕಂಥದ್ದು. ದೇವರನ್ನ ಗುರುಗಳನ್ನ ಉಪಾಸನೆಯನ್ನು ಮಾಡ್ಬೇಕಾದ್ರೆ ಅನ್ಯಥಾ ಉಪಾಸನೆಯನ್ನು ಮಾಡಬಾರದು. ಅವರ ಸ್ವರೂಪ ಹೇಗಿದೆಯೋ ಹಾಗೆ ಉಪಾಸನೆಯನ್ನು ಮಾಡಬೇಕು. ಅದು ನಮಗೆ ತಾರಕ ಅನ್ನೋದ್ರ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮುಂದೆ ಗಣಪತಿಯನ್ನ ಸ್ತೋತ್ರವನ್ನು ಮಾಡಬೇಕಾದ್ರೆ ಅಲ್ಲಿಯೂ ಒಂದು ವಿಶಿಷ್ಟವಾದ ಮಾತನ್ನು ಹೇಳ್ತಾರೆ. ಹೇರಂಭ ಕುಂಭ ಲಸಿತಾಮಲ ಕುಂಕುಮಾಂಕ ಮಾರಾರಿಪುತ್ರ ಕರಿವಕ್ತ್ರ ಪವಿತ್ರ ಗಾತ್ರ ಅಂತ. ಈ ಮಾತು ನಮಗೆ ಎಚ್ಚರದಿಂದ ಇರಬೇಕು. ಪವಿತ್ರ ಗಾತ್ರ ಅನ್ನೋ ಮಾತನ್ನ ರಾಜರು ತೋರಿಸಿಕೊಡ್ತಾರೆ. ಎರಡನ್ನು ಹೇಳ್ತಾರೆ. ಒಂದು ಮಾರಾರಿಪುತ್ರ ಅಂತ, ಕರಿವಕ್ತ್ರ ಅಂತ, ಪವಿತ್ರ ಗಾತ್ರ ಅಂತ. ಮಾರಾರಿಪುತ್ರ ಅಂದ್ರೆ ರುದ್ರದೇವರ ಮಗ ಅಂತ. ಇದರಿಂದ ಒಂದು ಸೂಚನೆಯನ್ನು ಮಾಡಿಕೊಡ್ತಾರೆ. ಪವಿತ್ರ ಗಾತ್ರ ಅನ್ನೋದ್ರಿಂದಲೂ ಕೂಡ ಒಂದು ಸೂಚನೆಯನ್ನು ಮಾಡಿಕೊಡ್ತಾರೆ. ಎಲ್ಲರಿಗೂ ಕೂಡ ಗಣಪತಿಯ ಕಥೆಯನ್ನು ನಾವು ತುಂಬಾ ವಿಚಿತ್ರವಾಗಿ ಕೇಳ್ತೇವೆ. ಪಾರ್ವತಿಯ ದೇಹದಿಂದ ಏನೋ ಒಂದು ಮಣ್ಣು ಬಂತು, ಅದರಿಂದ ಒಂದು ಪ್ರತಿಮೆಯನ್ನು ಮಾಡಿದ್ರು, ಅದು ಗೊತ್ತಾಗ್ಲಿಲ್ಲ ರುದ್ರದೇವರಿಗೆ. ಅದಕ್ಕೆ ಜೀವಕಲೆಯನ್ನು ತುಂಬಿದ್ಲು, ಗೊತ್ತಾಗ್ಲಿಲ್ಲ ರುದ್ರದೇವರಿಗೆ. ಅದನ್ನ ತಲೆ ಕಡಿದ್ರು, ಆಮೇಲೆ ಒಂದು ಆನೆ ಮುಖ ಇತ್ತು ತಂದು ಅಂಟಿಸಿದ್ರು. ಯಾವುದು ಅಲ್ಲ ಅನ್ನೋದನ್ನ ರಾಜರು ತೋರಿಸಿಕೊಡ್ತಾರೆ. ಹೇಳಬೇಕಾದ್ರೆ ಮೊದಲನೇ ಮಾತು ಮಾರಾರಿ ಪುತ್ರ, ರುದ್ರದೇವರ ಮಗ. ಪಾರ್ವತಿಗೆ ಗೊತ್ತಿರ್ಲಿಲ್ಲ ಅಂತ ಅನ್ಬೇಡ್ರಿ, ರುದ್ರದೇವ್ರಿಗೆ ಗೊತ್ತಿರ್ಲಿಲ್ಲ ಅಂತ ತಮ್ಮ ಮಗ ಅನ್ನೋದು ಸ್ಪಷ್ಟ ಗೊತ್ತಿತ್ತು. ಇನ್ನೊಂದು ಹೇಳಬೇಕಾದ್ರೆ ಪವಿತ್ರ ಗಾತ್ರ. ಗಾತ್ರ ಅಂದ್ರೆ ಶರೀರ, ಪವಿತ್ರ ಅಂದ್ರೆ ಪವಿತ್ರವಾದ ಶರೀರ ಅವರದು. ಪಾರ್ವತಿಯ ಮಣ್ಣಿನಿಂದ, ದೇಹದ ಮಣ್ಣಿನಿಂದ ಹುಟ್ಟಿರೋ ದೇಹ ಅಲ್ಲ, ಅದು ಪವಿತ್ರವಾಗಿರತಕ್ಕಂತಹ ದೇಹ ಅದು ಅನ್ನೋದನ್ನ ರಾಜರು ತೋರಿಸಿಕೊಡ್ತಾರೆ. ಇನ್ನು ಯಾಕೆ ಬಂತು ಮೂರನೇ ತಲೆ ಅದು ಆನೆಯ ತಲೆ ಬಂತು ಯಾಕೆ ಅಂತ ಪ್ರಶ್ನೆ ಸಹಜವಾಗಿ ಉಳಿತದೆ. ಯಾಕಂದ್ರೆ ಆ ಕಥೆನೇ ಅಲ್ಲ ಅಂದ್ಮೇಲೆ ಇದ್ಯಾಕೆ ಬಂತು ಅಂತ. ವಿಶ್ವಸ್ಯೋಪಾಸನೆ ರಥಂ ಅಂತ ಹೇಳ್ತಾರೆ. ವಿಶ್ವಂಬರ ನಾಮಕ ಪರಮಾತ್ಮನನ್ನು ಉಪಾಸನೆಯನ್ನು ಮಾಡಿದವರು ಗಣಪತಿ. ವಿಶ್ವಂಬರ ರೂಪಿ ಪರಮಾತ್ಮನ ಉಪಾಸಕ. ವಿಶ್ವಂಬರ ರೂಪಿ ಪರಮಾತ್ಮನಿಗೆ 19 ತಲೆಗಳು. ಮಧ್ಯದ ತಲೆ ಅದು ಗಜಮುಖ ಅಂತ. ಆ ಗಜಮುಖವನ್ನ ಉಪಾಸನೆಯನ್ನ, ಗಜಮುಖನಾದ ವಿಶ್ವನಾಮಕ ಪರಮಾತ್ಮನನ್ನು ಉಪಾಸನೆಯನ್ನ ಮಾಡಿರೋದ್ರಿಂದ ಇವರಿಗೆ ಗಜವಕ್ತೃತ್ವ ಬಂತೆ ಹೊರತು ಸುಮ್ಮನೆ ಯಾವುದೋ ಒಂದು ತಲೆ ಕಡ್ದು ಹಾಕಿ ಬರಲಿಲ್ಲ ಅನ್ನೋದನ್ನ ರಾಜರು ಗಣಪತಿಯ ಸ್ವರೂಪವನ್ನ ನಮಗೆಲ್ಲರಿಗೂ ಕೂಡ ತೋರಿಸಿಕೊಡ್ತಾರೆ. ಹೇರಂಬ ಕುಂಭ ಲಸಿತಾಮಲ ಕುಂಕುಮಾಂಕ ಮಾರಾರಿಪುತ್ರ ಕರಿವಕ್ತ್ರ ಪವಿತ್ರ ಗಾತ್ರ ಅನ್ನುವ ಈ 3 ಪದಗಳಿಂದ ಗಣಪತಿಯ ಸ್ವರೂಪ ಎಂಥದ್ದು ಅನ್ನೋದನ್ನು ನಾವು ಯಾವ ರೀತಿ ಉಪಾಸನೆಯನ್ನು ಮಾಡಬೇಕು ಅನ್ನೋದನ್ನ ನಮಗೆ ಎಚ್ಚರವನ್ನ ಕೊಡ್ತಾ ಇದ್ದಾರೆ. ಹೀಗೆ ರಾಜರು ತಮ್ಮ ಅನೇಕ ಗ್ರಂಥಗಳ ಮುಖಾಂತರವಾಗಿ ನಾವು ದೇವರನ್ನು ಯಾವ ರೀತಿ ಉಪಾಸನೆಯನ್ನು ಮಾಡಬೇಕು, ಗುರುಗಳನ್ನು ಯಾವ ರೀತಿ ಉಪಾಸನೆಯನ್ನು ಮಾಡಬೇಕು, ದೇವತೆಗಳನ್ನು ಯಾವ ರೀತಿ ಉಪಾಸನೆಯನ್ನು ಮಾಡಬೇಕು ಅನ್ನೋದನ್ನ ಸೂಚನೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಗುರುಗಳಾಗಿರ್ತಕ್ಕಂತಹ ಗುರು ಸಾರ್ವಭೌಮರು ತಮ್ಮ ಪೂರ್ವಾವತಾರದಲ್ಲಿ ಪ್ರಹ್ಲಾದರಾಜರಿದ್ದಾಗ ನಮಗೊಂದು ಉಪದೇಶವನ್ನು ಕೊಡ್ತಾರೆ. ಅದನ್ನು ಯಾವಾಗಲೂ ಕೂಡ ಅನುಸಂಧಾನಕ್ಕೆ ತಗೊಳ್ಬೇಕು. ದೇವರು, ನರಸಿಂಹದೇವರು ಒಲಿತಾ ಇದ್ದಾರೆ. ಒಲಿದ್ರೆ ಏನ್ ಬೇಕು ಅಂತ ಕೇಳ್ತಾರಂತ. ಕೇಳಬೇಕು ಅಂತ ಏನಾದ್ರೂ ವರವನ್ನು ಕೇಳು ಅಂತ ಕೇಳಿದಾಗ ಪ್ರಹ್ಲಾದರಾಜರು ನಮಗೆ ಕೊಟ್ಟು ಉಪದೇಶ ಯಸ್ತೆ ಆಶಿಷ ಆಶಾಸ್ತೆ ನಸಭೃತ್ಯ ಸವೈವಣಿಕ. ನಾವೇನಾದ್ರೂ ಕೂಡ ದೇವರು ಒಲಿದಾಗ ಸ್ವಾಮಿ ನಂಗೆ ಅದು ಕೊಡು ಇದು ಕೊಡು ಅಂತ ಏನಾದ್ರೂ ಕೇಳಿಬಿಟ್ರೆ ನಮಗೂ ವ್ಯಾಪಾರಿಗೂ ಯಾವುದೇ ವಿಧವಾದ ವ್ಯತ್ಯಾಸ ಇಲ್ಲ ಅಂತ ಗೊತ್ತಾಗ್ಬಿಡ್ತದೆ. ನಮಗೇನು ಬೇಕೋ ಒಂದಿಷ್ಟು ಪದಾರ್ಥಗಳ ದುಡ್ಡು ತಗೊಳ್ತೇವೆ, ಅಂಗಡಿಯವನಿಗೆ ಹೋಗಿ ಕೊಡ್ತೇವೆ, ನಮಗೇನು ಬೇಕೋ ಅದನ್ನು ಪಡ್ಕೊಳ್ತೇವೆ. ದೇವರು ಒಲಿದಾಗ ದೇವರನ್ನು ಒಲಿಸ್ಕೊಳ್ಳೋದು ಹೆಂಗಂದ್ರೆ ನಮಗೇನೋ ಒಂದು ಆಸೆಗೋಸ್ಕರವಾಗಿ ದೇವರನ್ನು ಒಲಿಸ್ಕೊಳ್ಳೋದು, ನಮಗೇನು ಬೇಕೋ ಅದನ್ನ ನಮ್ಮಲ್ಲಿರುವ ಭಕ್ತಿಯನ್ನು ಅವನಿಗೆ ಕೊಡೋದು, ನಮಗೇನು ಬೇಕೋ ಅದನ್ನು ಪಡ್ಕೊಳ್ಳೋದು. ಆ ರೀತಿ ಆಗಬಾರದು ಅಂತ ಹೇಳ್ತಾರೆ ವಾದ್ಯ ರಾಘವೇಂದ್ರ ಗುರು ಸಾರ್ವಭೌಮರು. ಏನಂತಾರೆ ಯಸ್ತೆ ಆಶಿಷ ಆಶಾಸ್ತೆ ನಸಭೃತ್ಯ ಸವೈವಣಿಕ. ಅವನು ವ್ಯಾಪಾರಿ ಆಗ್ತಾನೆ ಹೊರತು ಅವನು ಭಕ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾನು ನಿನ್ನ ಹತ್ರ ಏನೂ ಕೂಡ ಕೇಳೋದಿಲ್ಲ ಅಂತ ಕೇಳ್ತಾನೆ. ಹಂಗಾಗಿ ಮತ್ತೇನು ಇನ್ನೊಂದು ಉಪದೇಶವನ್ನು ಕೊಡ್ತಾರೆ. ಸಂಸೇವಯ ಸುರತರೋರಿವ ತೇ ಪ್ರಸಾದ. ಪರಮಾತ್ಮ ನಿನ್ನ ಸೇವೆಯನ್ನು ಮಾಡಿದ್ರೆ ಏನಾಗತ್ತೆ ಅಂದ್ರೆ
ಕಲ್ಪದ್ರುಮದಂತೆ ನೀನು ನಮಗೆಲ್ಲವನ್ನೂ ಕೂಡ ಅದರ ಹತ್ತಿರಕ್ಕೆ ಹೋದ್ರೆ ಸಾಕು, ಕಲ್ಪವೃಕ್ಷದ ಕೆಳಗೆ ನಮ್ಮ ಮನಸ್ಸಿನಲ್ಲಿರೋದು ಅದಾಗೇ ಚಿಂತನೆಯನ್ನು ಮಾಡಿಕೊಂಡು ನಮಗೆ ಅನುಗ್ರಹವನ್ನು ಮಾಡ್ತದೆ. ಹಾಗೆ ನೀನು ನಮಗೆ ಯಾವಾಗಲೂ ಕೂಡ ನಮಗೇನು ಬೇಕೋ ಕಾಲ ಕಾಲಕ್ಕೆ ಅದನ್ನು ನೀನು ನಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥವನು. ಹಾಗಾಗಿ ನಿನ್ನ ಹತ್ರ ಏನೂ ಕೂಡ ಕೇಳೋದಿಲ್ಲ ಅನ್ನುವ ಅನುಸಂಧಾನವನ್ನ ರಾಜರು ಮತ್ತೆ ರಾಯರು ನಮ್ಮ ಜೀವನಕ್ಕೆ ಬೇಕಾಗತಕ್ಕಂತಹ ಅನೇಕ ತತ್ವಗಳನ್ನ ತಮ್ಮ ಗ್ರಂಥಗಳ ಮುಖಾಂತರವಾಗಿ, ತಮ್ಮ ಉಪದೇಶದ ಮುಖಾಂತರವಾಗಿ ತೋರಿಸಿಕೊಟ್ಟಿದ್ದಾರೆ. ರಾಯರ ಗ್ರಂಥಗಳು ಅಷ್ಟೇ ನಮಗೆ ಅನುಗ್ರಹವನ್ನ ಮಾಡ್ತಾ ಇದೆ. ಆ ಗ್ರಂಥಗಳನ್ನ, ರಾಜರ ಗ್ರಂಥಗಳನ್ನ ಓದೋಣ. ಇಂತಹ ಗುರುಗಳ ಹತ್ರ ಸನ್ನಿಧಾನದಲ್ಲಿ ನಿಂತು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಪೂಜ್ಯ ಆಚಾರ್ಯರಿಗೂ, ನನ್ನ ಬಾಲಿಶವಾದ ಮಾತುಗಳನ್ನು ಇಷ್ಟ ತನಕ ಕೇಳಿಸಿಕೊಂಡಿರ್ತಕ್ಕಂತಹ ಗುರುಗಳಿಗೂ ಕೂಡ ಅನಂತ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ.